ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಇದು ಬಿಜೆಪಿ ಅವರ ಪ್ರೊಪಗಂಡಾ ಮೂವಿ ಅಂತ, ಇನ್ ಕೆಲವೊಬ್ರು ಹೇಳ್ತಾರೆ ಒನ್ ಆಫ್ ದಿ ಬೆಸ್ಟ್ ಆಕ್ಷನ್ ಮೂವಿ ಅಂತ. ಬರೋ ಆಕ್ಷನ್ ಸಿನಿಮಾಗಳಿಗೆ ಒಂಥರ ಟ್ರೆಂಡ್ ನ ಸೆಟ್ ಮಾಡಿದೆ. ಇಂತ ಒಂದು ಸಿನಿಮಾ ದುರಂಧರ್ ಅಂತ ಸಿನಿಮಾ ಮುಂದೆ ಬರೋ ಎಷ್ಟೋ ಸಿನಿಮಾಗಳಿಗೆ ಒಂಥರ ಮಾಸ್ಟರ್ ಪೀಸ್ ತರ ರೆಫರೆನ್ಸ್ ತಗೊಂತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲಾ ವಿಷಯಗಳನ್ನ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ಇದ್ದಿದ್ದು ಹತ್ರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ, ಯಾವ್ದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದುರಂಧರ್ ದಿ ರಿವೆಂಜ್ ನಾನೋಗಿ ರೀಸೆಂಟ್ ಆಗಿ ನೋಡ್ಕೊಂಡ್ ಬಂದಿದ್ದಾಯ್ತು ಸಿನಿಮಾನ. ಮೊದಲನೇ ದಿನನೇ ನೋಡ್ಬೇಕಾಗಿತ್ತು, ಬಟ್ ನಮ್ಮ ಕನ್ನಡದಲ್ಲಂತೂ ನಾವಿರೋ ನಿಯರ್ ಅಲ್ಲಿ ಹಾಕೋದಿಲ್ಲ ಸಿನಿಮಾನ. ಬಟ್ ನಂಗೆ ಅಂಡರ್ಸ್ಟ್ಯಾಂಡ್ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಆಗ್ತಾರೆ ಅಂತ ಅನ್ಕೊಂಡ್ವಿ. ಬಟ್ ನೆನ್ನೆನೂ ಹಾಕ್ಲಿಲ್ಲ, ನಂದರಿದ್ರಕ್ ಇವತ್ತು ಹಾಕ್ಲಿಲ್ಲ. ಬಟ್ ಹೆಂಗೋ ಇವತ್ತು ರಿವ್ಯೂ ಮಾತಾಡೋಣ, ಮತ್ ಇನ್ನೊಂದಿನ ನಮ್ಮ ಅರ್ಥ ಆಗೋ ಭಾಷೆಯಲ್ಲಿ ಆಗ್ತಾ ಹೋಗಿ ಸಿನಿಮಾ ನೋಡ್ಕೊಂಡ್ ಬರೋಣ ಅಂತ ನೋಡ್ಕೊಂಡ್ ಬಂದೆ ಹಿಂದಿನಲ್ಲೇ. ನನ್ನ ಎಕ್ಸ್ಪೀರಿಯನ್ಸ್ ಮಾತಾಡ್ಬೇಕು ಅಂದ್ರೆ ಕೆಲವೊಂದು ಸಿಚುವೇಶನ್ಸ್ ಅರ್ಥ ಆಗಿಲ್ಲ ಗುರು, ಈಗ್ಲೂ ಹೇಳ್ತಾ ಇದೀನಿ. ಯಾಕಂದ್ರೆ ಹಿಂದಿ ನನ್ಗೆ ಫ್ಲೂಯೆನ್ಸ್ ಇಲ್ಲ. ಅದು ನನ್ ಪ್ರಾಬ್ಲಮ್, ನಿಮ್ ಪ್ರಾಬ್ಲಮ್ ಅಲ್ಲ. ಒಟ್ಟಿನಲ್ಲಿ ಸಿನಿಮಾ ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದ್ರೆ ಕೆಲವೊಂದು ಸೀನ್ಸ್ ನ ನೋಡ್ತಾ ಇದ್ರೆ ಲ್ಯಾಂಗ್ವೇಜ್ ಏನ್ ಬೇಕಾಗಲ್ಲ ಈ ಒಂದು ಸಿನಿಮಾ ನೋಡ್ಬೇಕು ಅಂತ ಅನ್ಸುತ್ತೆ. ಬಟ್ ಕೆಲವೊಂದು ಮೈಕ್ರೋ ಡೀಟೇಲ್ಸ್, ಕೆಲವೊಂದು ಕಾನ್ವರ್ಸೇಷನ್ಸ್ ಅರ್ಥ ಆಗ್ಬೇಕು ಅಂದ್ರೆ ಲ್ಯಾಂಗ್ವೇಜ್ ಬೇಕು ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಬೇಕು ಬೇಡ ಅನ್ನೋ ಒಂದು ಕಾಂಟ್ರವರ್ಸಿ ಅಂದ್ರೆ ಒಂದು ದ್ವಂದ್ವತೆಯ ಮಧ್ಯದಲ್ಲಿ ಸಿನಿಮಾನ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಅದ್ರ ಬಗ್ಗೆ ಮಾತಾಡೋಣ. ಒಳ್ಳೆ ಎಕ್ಸ್ಪೀರಿಯನ್ಸ್. ಪಾರ್ಟ್ 1 ಯಾವ ರೇಂಜಿಗೆ ಎಂಟರ್ಟೈನ್ ಮಾಡ್ತಾ ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿನೇ ಎಂಟರ್ಟೈನ್ ಮಾಡ್ತು. ಬಟ್ ಮಿಸ್ ಏನಪ್ಪಾ ಅಂದ್ರೆ ರೆಹಮಾನ್ ದಿ ಡೆಕಾಯ್ತ್ ಕ್ಯಾರೆಕ್ಟರ್ ಏನಿದೆ ಅಂತ ಒಂದು ಕ್ಯಾರೆಕ್ಟರ್ ನ ಮಿಸ್ ಮಾಡ್ಕೊಂತೀವಿ. ಬಟ್ ಅಲ್ಲಿ ಆ ಒಂದು ಕ್ಯಾರೆಕ್ಟರ್ ಒಂದೇ ಮೈನ್ ಆಗಿ ಎಲ್ಲಾರನು ಸೆಂಟರ್ ಆಫ್ ಅಟ್ರಾಕ್ಷನ್ ಮಾಡಿದ್ರೆ ಈ ಒಂದು ಸಿನಿಮಾದಲ್ಲಿ ತುಂಬಾ ಕ್ಯಾರೆಕ್ಟರ್ ಇದಾವೆ. ಮೇಜರ್ ಇಕ್ಬಾಲು, ಮತ್ತೆ ನಮ್ಮ ಒಂದು ಕೆಲವೊಂದು ಪಾರ್ಲಿಮೆಂಟ್ ಅಟ್ಯಾಕು, ಮತ್ತೆ ಮುಂಬೈ ಅಟ್ಯಾಕು, ಐಜಾಕು, ಇಂಥ ಟೈಮಲ್ಲಿ ಇರೋ ಕೆಲವೊಬ್ರು ಟೆರರಿಸ್ಟ್ ಗಳನ್ನ ಮೇನ್ ವಿಲನ್ಸ್ ಆಗಿ ತೋರಿಸ್ತಾರೆ. ಅಷ್ಟೇ ಯಾಕೆ, ಬಡಾ ಸಾಬ್ ಮುಂಬೈ ದೊಡ್ಡ ಗ್ಯಾಂಗ್ಸ್ಟರ್ ಇದ್ರಲ್ಲ, ಅಂದ್ರೆ ಇದನ್ನಲ್ಲ ಹಂಗೆ ಕರಿಬೇಕು, ದಾವೂದ್ ಇಬ್ರಾಹಿಂ, ಆತನ ಒಂದು ಸ್ಥಿತಿನೂ ಕೂಡ ತೋರಿಸ್ತಾರೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಾನು ನೀವು ತಿಳ್ಕೊಬೇಕು ಅಂದ್ರೆ ಸಿನಿಮಾನ ಹೋಗಿ ಥಿಯೇಟರ್ ಅಲ್ಲೇ ನೋಡಿ. ನಿಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ ನಿಯರ್ ಅಲ್ಲಿರೋ ಥಿಯೇಟರ್ ಅಲ್ಲಿ ಬಂದಾಗ್ಲೇ ಹೋಗಿ ನೋಡಿ. ಎಕ್ಸ್ಪೆಷಲಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನೋಡಿ. ಯಾಕಂದ್ರೆ ನಮ್ಮ ಭಾಷೆ ನಾವೇ ಬೆಳೆಸ್ಬೇಕು. ನಾವು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನೋಡ್ರೆ ಬೇರೆಯವ್ರು ಕೂಡ ಒಂದು ಡಬ್ಬಿಂಗ್ ಒಂದು ವ್ಯಾಲ್ಯೂ ಚೆನ್ನಾಗಿರುತ್ತೆ ಥಿಯೇಟರ್ ಅಲ್ಲಿ ಬಂದು ನೋಡ್ತಿದ್ರೆ. ಅದಕ್ಕೋಸ್ಕರ ಒಟ್ಟಿನಲ್ಲಿ ನಾನು ಕೂಡ ಕನ್ನಡದಲ್ಲಿ ನೋಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ರಸ್ತುತಕ್ಕಂತೂ ನಾವಿರೋ ನಿಯರ್ ಅಲ್ಲಿ ಥಿಯೇಟರ್ ಅಲ್ಲಿ ಕನ್ನಡದಲ್ಲಿಲ್ಲ. ಕನ್ನಡದಲ್ಲಿ ಬಂದ ತಕ್ಷಣ ಹೋಗಿ ನೋಡ್ತೀನಿ. ಇರ್ಲಿ, ಈಗ ಹೇಳದ್ನಲ್ಲ, ಸಿನಿಮಾ ಒಳ್ಳೆ ಎಕ್ಸ್ಪೀರಿಯನ್ಸ್, ಗೊತ್ತಿರೋ ಸ್ಟೋರಿನೇ ನಮ್ಗೆ. ಫಸ್ಟ್ ಪಾರ್ಟ್ ಅಲ್ಲಿ ಅಂದ್ರೆ ಉರಿ ಸಿನಿಮಾ, ಆದಿತ್ಯ ಡೈರೆಕ್ಟರ್ ಏನಿದ್ದಾರೆ, ಉರಿ ಸಿನಿಮಾದಲ್ಲಿ ಏನ್ ಮಾಡಿದ್ರು, ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಏನಾಯ್ತು ಹಂಗೆ ನಮ್ಮ ಆರ್ಮಿ ಆಫೀಸರ್ಸ್ ಪಾಕಿಸ್ತಾನಾಗ ಹೋಗಿ ಅಲ್ಲಿರೋ ಟೆರರಿಸ್ಟ್ ಗಳನ್ನ ಸಾಯ್ಸಾಕ್ ಬರೋದು. ಇದು ಕೂಡ ಅದೇ ಥೀಮೇನೆ. ಬಟ್ ಇಲ್ಲಿ ಒಬ್ನೇ ಹೋಗ್ತಾನೆ ನಮ್ಮ ಏಜೆಂಟ್. ಅಲ್ಲಿ ಯಾವ ತರ ಒಂದು ಗ್ಯಾಂಗ್ಸ್ಟರ್ ಆಗಿ ಚೇಂಜ್ ಆಗ್ತಾನೆ, ಅಲ್ಲಿರೋ ಟೆರರಿಸ್ಟ್ ಗಳನ್ನ ಗ್ಯಾಂಗ್ಸ್ಟರ್ ಗಳನ್ನ ಯಾವ ತರ ಸಾಯಿಸ್ತಾರೆ, ಇದೇ ಒಂದು ಸ್ಟೋರಿ. ಬಟ್ ಸ್ಟೋರಿ ಅಷ್ಟೇ ಇದ್ರೂ ಕೂಡ ಅದನ್ನ ಎಕ್ಸಿಕ್ಯೂಷನ್ ಮಾಡಿರೋದು, ಸ್ಕ್ರೀನ್ ಪ್ಲೇ ಬರ್ಕೊಂಡಿರೋದು ಎಲ್ಲ ಪರ್ಫೆಕ್ಟ್ ಆಗಿದೆ. ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ನೋಡಿ ಸಿನಿಮಾನ ಮಿಸ್ ಮಾಡ್ದಂಗೆ ಥಿಯೇಟರ್ ಆಗಿ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಈಗ OTT ಬಂದ್ಮೇಲೆ ಜನ ಚೇಂಜ್ ಆಗಿದಾರಪ್ಪ ನಿಜವಾಗ್ಲೂನು. ಬೇರೆ ಬೇರೆ ಭಾಷೆಗಳ್ದು ಔಟ್ ಆಫ್ ಕಂಟ್ರೀಸ್ ಸಿನಿಮಾಗಳನ್ನ ನೋಡಿ ತುಂಬಾ ಇನ್ಸ್ಪೈರ್ ಆಗಿದ್ದಾರೆ. ಹಂಗಾಗಿ ಇಂತ ಒಂದು ರೌಂಡ್ ರಿಯಲಿಸ್ಟಿಕ್ ಸಿನಿಮಾಗಳನ್ನ ನೋಡೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಅಂತ ಒಂದು ಪ್ರಯತ್ನನ ಮಾಡಿದ್ದಕ್ಕೆ ಈ ಒಂದು ದುರಂಧರ್ ಸಿನಿಮಾದ ತಂದವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಂಥ ಸಿನಿಮಾ ನೋಡಿ ಬೇರೆ ಸಿನಿಮಾಗಳಾದ್ರೂ ಇನ್ಸ್ಪೈರ್ ಆಗಿ ತಗೊಂತಾರೆ ಅಂತ ಅನ್ಕೊಂಡಿದ್ದೀನಿ.